ರವಿ ಕೂತ್ಕೊಳ್ಳಿ. ತಪ್ಪಿದಸ್ತದಾರ ಅವ್ರ ಎಷ್ಟೇ ಉನ್ನತಾಧಿಕಾರಿ ಇರಲಿ, ಇಲ್ಲಾಂದ್ರೆ ಈ ಸಂಪ್ರದಾಯ ಕೆಟ್ಟ ಸಂಪ್ರದಾಯ. ಒಬ್ಬ ಪೊಲೀಸ್ ಹಿರಿಯ ಅಧಿಕಾರಿಯಾಗಿ ಬೇಕಾಬಿಟ್ಟಿಯಾಗಿ ಲಾಠಿ ಬೀಸೋದು, ಆ ಗೌರವಕ್ಕೆ ತಕ್ಕಂತೆ ADGP ನೋಡ್ಕೊಂಡಿಲ್ಲ. ಈಗ ಈ ಸರ್ಕಾರ ಇದೆ, ರಕ್ಷಣೆ ಮಾಡ್ಬೋದು. ನಾವೇನು ಮುಂದಿನ ಸಲ ಬರೋದಿಲ್ಲತ್ತೇನಿಲ್ಲ, ನಾವು 100ಕ್ಕೆ 100 ಆ ಅಧಿಕಾರಿ ಎಲ್ಲೇ ಇರಲಿ ರಾಷ್ಟ್ರೀಯ ಮಾನವ ಬಿಜೆಪಿ ಇವರು ಮುಂದಿನ ಪ್ರಮೋಷನ್ ತಡಿ ಸರ್ಕಾರ ನಮ್ದಿದೆ. ದಿಲ್ಲಿಯಲ್ಲಿ ನಮ್ಮ ಸರ್ಕಾರ ಇದೆ. ಆ ADGP ವಾರ್ನಿಂಗ್ ಮಾಡಬೇಕು. ಅಮಿತ್ ಶಾ ಪತ್ರ ಬರೀತೀನಿ, ಮಾನವ ರಹಿತ. ನಿಮ್ಮ ಅಮಿತ್ ಶಾ ಏನೋ ಕರ್ನಾಟಕಕ್ಕೆ ಇವರು ಲಾಠಿ ಚಾರ್ಜ್ ಮಾಡಿದಾಗ ಹಾವೇರಿನಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು, ಗೋಲಿಬಾರ್ ಮಾಡಿದ ರೈತರ ಮೇಲೆ ಗೋಲಿಬಾರ್ ಮಾಡಿದ್ರೆ ಸರ್ಕಾರ ಕಳಸಾ ಬಂಡೂರಿ ರೈತರ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರು. ನಮ್ಮ ಅನ್ಯಾಯ ಸರ್ಕಾರ ಬಗ್ಗೆ ಮಾತಾಡ್ಬೋದ? ಏನ್ ಸಂವಿಧಾನ ಇಲ್ಲ, ಕಾನೂನು ಇಲ್ಲ. ಮತ್ತೆ ಮುಗಿಸಿ ಅಧ್ಯಕ್ಷರೇ, ಸರ್ಕಾರ ಏನಕ್ಕೆ ಇರ್ಬೇಕು? ಮತ್ತೆ ಎತ್ತಾಳೊಬ್ಬ ಉಚ್ಚಾಳ್ ಆಫೀಸರ್ಸ್ಗೆ ಥ್ರೆಟನ್ ಮಾಡ್ತಾ ಇದ್ದಾರೆ. ಸುಪ್ರೀಂ ಕೋರ್ಟ್ ಇವತ್ತು ನೋಡ್ರಿ, ಮೋದಿ ಅಮಿತ್ ಶಾ ಗವರ್ನರ್ ಕಚೇರಿ ಇದೆ. ಪೆಟಿಷನರ್ ಆಫೀಸರ್ಗೆ ಥ್ರೆಟನ್ ಮಾಡ್ತಾ ಇದ್ದಾರೆ ಇವರು. ಅಡ್ಜರ್ಮೆಂಟ್ ಹೌ ಯು ಥ್ರೆಟನ್ ಆಫೀಸರ್ಸ್ ಹಿಯರ್? ಪ್ರತಿ ಸಲನೂ ಅಡ್ಜರ್ಮೆಂಟ್ ತಗೊಂಡು ನಮ್ಮ ಸಮುದಾಯಗಳಿಗೆ ಸಿಗಬೇಕಾದಂಥ ಮೀಸಲಾತಿಯನ್ನ ಈ ಸರ್ಕಾರ ಬಂದ ಮೇಲೆ ಸುಪ್ರೀಂ ಕೋರ್ಟ್ನಲ್ಲಿ ಸರಿಯಾಗಿ ಅಟೆಂಡ್ ಆಗದೆ ಬರೇ ಅಡ್ಜರ್ಮೆಂಟ್ ತಗೋತಾ ಇದ್ದು, ಇವತ್ತೇನಾದರೂ ಅನ್ಯಾಯ ಆಗಿದ್ರೆ ನಮ್ಮೆಲ್ಲ ಸಮುದಾಯಗಳಿಗೆ, ಎಲ್ಲ ಸಮುದಾಯಗಳಿಗೆ ಈ ಸರ್ಕಾರದೇ ಹೊಣೆ. ಯಾರು ತಪ್ಪಿದಸ್ತರದಾರ ಅವ್ರ ಮ್ಯಾಗ ಆಕ್ಷನ್ ತಗೋಬೇಕು ಗೃಹ ಮಂತ್ರಿಗಳು. ನೀವು ತಗೋದೇ ಇದ್ರೆ ಕೇಂದ್ರ ಸರ್ಕಾರ ಮಾಡ್ಕೊಂಡು ಬರಲ್ಲ. ಮತ್ತೆ ಬಸವರಾಜ ಬೊಮ್ಮಾಯಿ ಅಮಿತ್ ಶಾ ಅವರು ಏನು ಮಾಡಲು ಸಾಧ್ಯ ಇಲ್ಲ. ರಮೇಶ್ ಅಣ್ಣ ಅವ್ರಿಗೆ ಶಿಕ್ಷೆ ಅಮಿತ್ ಶಾ ಅವರು ಇಲ್ಲೇನು ಅನಾವಶ್ಯಕವಾಗಿ ರಮೇಶ್ ಅಣ್ಣ ಎತ್ತಾಳ ಯಾವುದೇ ಸಾರ್ವಜನಿಕ ಆಸ್ತಿ ಪಾಸ್ತಿ ಏನೋ ಹಾನಿ ಆಗಿದೆ ನಡ್ಕೊಂಡು ನಾವು ರಸ್ತೆ ಮೇಲೆ ಕೂತಿದ್ವಿ ಅಧ್ಯಕ್ಷರೇ. ನಾವು ಸುವರ್ಣಸೌಧ ಕಡೆ ಹೋಗಿಲ್ಲ, ನಾವು ಅಲ್ಲಿ ರಸ್ತೆ ಮಧ್ಯದಲ್ಲಿ ಕೂತಿದ್ದೀವಿ. ನಾವು ನಮ್ಮ ಕಣ್ಣು ವಕೀಲರು ಹೋಗ್ಯಾರ, ಅವ್ರಿಗೂ ಒಳಗೆ ಪ್ರವೇಶ ಮಾಡಿ ಲಾಠಿ ಚಾರ್ಜ್ ಮಾಡಿದ್ದೆ ಕಾನೂನಿನ ವಿರುದ್ಧ, ಮಾನವೀಯ ಮೌಲ್ಯಗಳ ವಿರುದ್ಧ, ಮಾನವ ಹಕ್ಕುಗಳ ಉಲ್ಲಂಘನೆ ಆಗಿದೆ. ಅದಕ್ಕೆ ನಾ ಈ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ, ಮಾನ್ಯ ಗೃಹ ಮಂತ್ರಿಗಳಿಗೆ
ಈ ಅಧಿಕಾರಿಗಳ ವಿರುದ್ಧ ನೀವು ಕ್ರಮ ತಗೋದಿದ್ರೆ ನಿಮ್ಗೆ ಬಹಳ ಸ್ಪಷ್ಟ ಸಂದೇಶ ಇದೆ, ಈ ರಾಜ್ಯದಲ್ಲಿ ಲಿಂಗಾಯತರು ಹಿಂದೂಗಳು ಬದಲಿಕ್ಕೆ ಸಾಧ್ಯ ಇಲ್ಲ ಅನ್ನುವಂಥ ಏನಾಗಿಲ್ಲ ಅಧ್ಯಕ್ಷರೇ, ಏನೂ ಆಗಿಲ್ಲ. ಲಕ್ಷ್ಮಣ್ ಸಿದ್ದರಾಮಯ್ಯವರು ಸಮೃದ್ಧಿಯಾಗಿ ಎಲ್ಲಾ ಜಾತಿಯವರು ನೋಡ್ಬಿಟ್ಟಿದ್ದಾರೆ, ನೋಡಿ ಯಾರಿಗೇನು ಅನ್ಯಾಯ ಆಗಿಲ್ಲ. Ashwavega English News. Coming soon. Your channel, your voice, your trust.